ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಶಾಂತ್, ಸುಶಾಂತ್, ಶಾಂತಿ, ಶಾಂತಿನಾ? ಅಲ್ಲ ಮಂತ್ರ, ಅದು ಹೇಳಿ. ಅದೇ ಪೂಜೆ ಸಾಮಾನೆಲ್ಲ ತಗೊಂಡಿದ್ದೆ. ನೀವೇನೋ ರತ್ನಮ್ಮ ಅವ್ರ ಹತ್ರ ಹೂವು ಕೇಳಿದ್ರಂತಲ್ಲ, ತಗೊಳ್ಳಿ, ಇದರಲ್ಲಿದೆ. ಹಾ, ಥ್ಯಾಂಕ್ ಯು. ನಾನಿಲ್ಲೇ ನಿಂತ್ಕೊಂಡಿದ್ದೀನಿ, ಹೂ ತಗೋಂತ ಅವಳಿಗೆ ಕೊಡ್ತಾನ ಇವನು. ನಾನ್ ಮದ್ವೆ ಆಗೋ ಅಂದಾಗ ಏನೂ ಮಾತಾಡ್ತಿರ್ಲಿಲ್ಲ. ಆಂಜನೇಯನ್ ವ್ರತ ಮಾಡ್ತಾನಲ್ವಾ, ಮಾಡ್ಲಿ. ಇವನು ಆಡ್ತಿರೋ ಆಟ ನೋಡಿದ್ರೆ ಇವನೇ ಹೋಗಿ ಅವಳ ಕಡೆ ವಾಲ್ತಾ ಇರೋ ಹಾಗಿದೆಯಲ್ಲ. ವ್ರತಕ್ಕೇನಾದ್ರೂ ಭಂಗ ಬಂದ್ಬಿಡತ್ತಾ? ಇಲ್ಲ, ಇಷ್ಟಕ್ಕೆ ಸುಮ್ಮನೆ ಬಿಡಬಾರ್ದು. ಮೊದಲು ಇವಳನ್ನ ಮನೆಯಿಂದ ಓಡಿಸ್ಬೇಕು. ಇಲ್ಲ ಅಂದ್ರೆ ನಾನು ನೆಮ್ಮದಿಯಾಗಿರೋಕ್ಕಾಗಲ್ಲ. ಇರು, ಮಾಡ್ತೀನಿ ನಿನಗೆ. ಅಮ್ಮ, ಅಮ್ಮ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಕಣೆ, ನಾವೇನೋ ಮದುವೆ ವಿಚಾರದಲ್ಲಿ ತುಂಬಾ ಆಸೆ ಇಟ್ಕೊಂಡಿದೀವಿ. ಆದ್ರೆ ಚಿನ್ನು ಯಾಕೋ ಒಟ್ಟಾಗೆ ಇದಾನಲ್ವೇ, ಅವನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಕಣೆ. ಏನ್ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ? ಮಾವ ನನ್ ಜೊತೆ ಚೆನ್ನಾಗೇ ಇದಾರಲ್ಲ, ಚೆನ್ನಾಗ್ ನೋಡ್ಕೊಂತಾರೆ. ಇಷ್ಟಕ್ಕೂ ಕಟ್ಕೊಳ್ಳೋಳ್ ನಾನ್ ತಾನೆ. ಮಾವನ್ ನಾನ್ ಅರ್ಥ ಮಾಡ್ಕೊಂಡ್ರೆ ಸಾಕು, ನೀನೇನ್ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಇವಳ ನೋಡ್ದ, ಭಾರಿ ತಯಾರಾಗ್ಬಿಟ್ಟಿದೀಯ ನೀನು. ನಿಮ್ಮ ಮಾವ ಒಂದೆರಡು ಸರಿ ನೋಡಿ ನಕ್ಕಿದ ತಕ್ಷಣ ಆಗ್ಲೇ ನನ್ನನ್ನೇ ಪ್ರಶ್ನೆ ಮಾಡೋ ಹಂಗಾದ. ಏ ಸುಮ್ನೆ ಇರಮ್ಮ, ತಮಾಷೆಗಂದೆ. ನೀನ್ ಯಾಕೆ ಸೀರಿಯಸ್ ಆಗ್ತೀಯಾ? ಆದ್ರೂ ನಂಗೊಂಥರ ಭಯ ಕಣೆ ಮಾಧವಿ. ಯಾಕಮ್ಮ ಭಯ ನಿನ್ಗೆ? ಏನಿಲ್ಲ ಕಣೆ, ಮದ್ವೆ ಮಾತೆತ್ತಿದ್ರೆ ನಿಮ್ ಮಾವ ಉತ್ತರನೇ ಕೊಡೋದಿಲ್ಲ, ಸುಮ್ನೆ ಎದ್ದೊಳ್ಟೋಗ್ತಾನೆ. ನೆನೆ ಹೇಳ್ತಾನೆ ಅನ್ಕೊಂಡ್ರೆ ಏನು ಮಾತೇ ಆಡ್ಲಿಲ್ಲ. ಅಮ್ಮ, ನನ್ಗೇನು ಅನ್ನಿಸ್ತಾ ಇದೆ, ಹೇಳ. ಹೇಳೆ. ಏನಿಲ್ಲ, ಮಾವನ್ ಕೇಳಿದ್ರೆ ಅಂತ ಮುಖ ಉದಿಸ್ಕೊಂತಾನೆ, ಕೇಳವ್ರ ಹತ್ರ ಕೇಳಿಸಿದ್ರೆ? ಕೇಳವ್ರ ಹತ್ರ ಕೇಳಿಸೋದಾ? ಯಾರತ್ರ ಕೇಳಿಸ್ಬೇಕು ಅಂತಿದ್ಯಾ? ಅರ್ಚನಾ ಅಕ್ಕ. ನನಗ್ ಗೊತ್ತಿರೋ ಹಂಗೆ ಅರ್ಚನಾ ಅಕ್ಕ ಹೇಳಿದ್ರೆ ಮಾವ ಅದನ್ ತೆಗ್ದಾಕಲ್ಲ. ಒಂದು ಉಲ್ ಕಟ್ಟಿ ದಾಟ್ಬೇಡ ಅಂದ್ರೂ ದಾಟಲ್ಲ. ನನ್ಗೋಸ್ಕರ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತಾರೆ. ನಾವು ಮದ್ವೆ ವಿಷಯ ಮಾವನ ಹತ್ರ ಮಾತಾಡೋದಕ್ಕಿಂತ ಅರ್ಚನಾ ಅಕ್ಕನ ಹತ್ರ ಮಾತಾಡಿದ್ರೆ ಸರಿ ಅನ್ಸುತ್ತೆ. ಹಾ ಹೌದಲ್ವೇನೆ, ಎಷ್ಟು ಜಾಣೆ ಆಗ್ಬಿಟ್ಟಿದ್ಯಾ ನೀನು. ಹೌದು, ಅರ್ಚನಮ್ಮ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಏನ್ ಹೇಳ್ಬೇಕು? ಅತ್ತೆ, ನಿಮ್ ಮಾವ ಬರ್ತಾ ಇದ್ದಾನೆ. ಓಹ್, ಇಲ್ಲಿದ್ದೀರಾ? ಅತ್ತೆ, ನಾನು ಸ್ವಲ್ಪ ಆಚೆ ಹೋಗೋದಿತ್ತು. ಮುಖ್ಯವಾದ ಕೆಲ್ಸದ ಮೇಲೆ ಯಜಮಾನ್ರು ಊರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗ್ಬೋದು. ನೀವೆಲ್ಲಾದ್ರೂ ಆಚೆ ಹೋಗೋಂಗಿದ್ರೆ ಆಚೆ ಯಾವಾಗ್ಲೂ ಮಾಮೂಲಾಗಿ ಇಡ್ತೀವಲ್ಲ, ಬೇಗನ ಅಲ್ಲೇ ಇಟ್ಬಿಟ್ಟು ಹೋಗಿ. ಒಂದ್ ವೇಳೆ ನಾನು ಬರೋದು ತುಂಬಾ ಲೇಟ್ ಆದ್ರೆ ನೀವು ಊಟ ಮಾಡ್ಬಿಟ್ಟು ಮಲ್ಕೊಳ್ಳಿ, ನಾನು ಆಮೇಲೆ ಬಂದು ಎಬ್ಬಿಸ್ತೀನಿ.